ಇಲ್ಲ, ತುಂಬ ಖುಷಿ ಆಗ್ತಾ ಇದೆ. ನಾನು ಫಸ್ಟೇ ಎಲ್ಲ ಪ್ರೆಸ್ ಮೀಟಲ್ಲಿ ಹೇಳ್ತೀನಿ, 45 ಎಲ್ಲೆಲ್ಲಿಗೆ ಕರ್ಕೊಂಡು ಹೋಗ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನೋಡಿ, ಇವತ್ತು ನಮ್ಮ ಕೆಂಪೇಗೌಡ ಟ್ಯಾಚಿ ಮುಂದೆ ನಾವು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀವಿ ಅಂದರೆ ಇದಕ್ಕನ್ನ ಖುಷಿ ಬೇರೆ ಇಲ್ಲ ಅಂತಂತ. ಇದು 45 ಪಿಕ್ಚರ್ ಫಸ್ಟ್ ಅಂದ್ಕೊಂಡಿದ್ದೀವಿ ನಾವೆಲ್ಲ ಈ ಥರ. ನಾವು ಅರ್ಜುನ್ ಸರ್ ಮಾತಾಡ್ಕೊಂಡಿದ್ದೀವಿ, ಮಾಡೋಣ ಡ್ಯಾನ್ಸ್ ಮಾಡೋಣ ಅಂತ. ಇವರು ಹೆಚ್ಚು ಕಮ್ಮಿ ಒಂದು 3 ತಿಂಗಳು ಮುಂಚೆ ಹೇಳಿದ್ದು, ಈ ಥರ ಕಿಡ್ಸ್ ಇದ್ದಾರೆ, ಈ ಥರ ಈ ಉಗಾಂಡದಿಂದ ಕರ್ಸೋಣ ಅಂತ 3-4 ತಿಂಗಳಾಯಿತು. ಅವ್ರದ್ದು ವೀಸಾ ಪ್ರೊಸೆಸ್ಸು ಅವ್ರು ತುಂಬ ಇದೆ. ಇಲ್ಲಿಂದ ಅಗ್ರಿಮೆಂಟ್ ಮಾಡಿ ನಾವು ಸಿಕ್ಕಾಪಟ್ಟೆ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಎಲ್ಲ ಇತ್ತು, ಅದಂತ ಎಲ್ಲ ಕೂಡಿ ಬಂದಿದೆ. ತುಂಬ ಚೆನ್ನಾಗಿ ಬರ್ತಾಯಿದೆ. ಆ ಸಾಂಗ್ ಕೇಳಿದಾಗ ನಿಮಗೆ ಯಾವ ರೀತಿ ಅನ್ಸುತ್ತೆ ಇದುವರೆಗೂ ನೋಡಿಲ್ಲ. ಯಾಕೆಂದರೆ ನಾನು ಪದೇ ಹೇಳ್ತಾ ಇದ್ದೀನಿ, ನಾವು ಒಂದು ವಿಭಿನ್ನವಾಗಿ ಮಾಡ್ತಾಯಿದ್ದೀವಿ ಇವಾಗ ಇದಂತ. ಇದು ಇಂಡಿಯಾದಲ್ಲೇ ಫಸ್ಟ್ ಅಟೆಂಪ್ಟ್ ಮಾಡ್ತಾರೆ. ಅದು ಉಗಾಂಡದಿಂದ ಕರ್ಕೊಬಂದು ನಮ್ಮ ಬೆಂಗಳೂರಲ್ಲಿ ಡ್ಯಾನ್ಸ್ ಮಾಡಿಸಿ, ಅದು ಕೊರಿಯೋಗ್ರಾಫರ್ ಅವರು ಆಂಧ್ರದಿಂದ ಇವರು ನಮ್ಮ ಜಾನಿ ಮಾಸ್ಟ್ರು ಡಿಫ್ರೆಂಟಾಗಿ ಮಾಡಿದ್ದಾರೆ. ಎಲ್ಲ ಮಾಡಿ ನಮ್ಗೆ ಇವಾಗೆಲ್ಲ ವೀಡಿಯೋಗಳೆಲ್ಲ ತೋರಿಸಿದ್ದಾರೆ, ಅವ್ರು ಹೆಂಗೆ ಡ್ಯಾನ್ಸ್ ಮಾಡಬೇಕು ಅಂತ. ಎಲ್ಲ ಪ್ರಿಪೇರ್ ಆಗಿದ್ದೀವಿ. ಇನ್ನು ಡ್ಯಾನ್ಸ್ ಮಾಡೋದು ಒಂದೇ, ಆಮೇಲೆ ನೀವು ಕೇಳೋದು ಒಂದೇ ಇನ್ನು ಬಾಕಿ ಇರೋದು. ಇನ್ನೆಲ್ಲ ಆದಷ್ಟು ಜಲ್ದಿ ಇದು ಮಾಡ್ತೀವಿ. ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳ್ಬಿಟ್ಟು ನಮ್ಗೆ ಫೇಲ್ ಆಗಿದ್ದೆ, ಡಿಸ್ಟಿಂಕ್ಷನ್ ಬರಬೇಕು ಅಂತ ಎಲ್ಲೋ ಇದೆಲ್ಲ ನೋಡಿದರೆ ಫುಲ್ ಡಿಸ್ಟಿಂಕ್ಷನ್. ಮೇಡಮ್ ಇದೆ ಅಂತ IAS ಪರೀಕ್ಷೆ ಬರೆದಿದ್ದೀವಲ್ಲ, ಆ ಥರ ಬರೀತಾ ಇದ್ದೀನಿ ಮೇಡಮ್. ಇದು 100% ಫಸ್ಟ್ ರ್ಯಾಂಕ್ ಬರ್ತೀನಿ ಮೇಡಮ್. ಇವಾಗ IAS ಬರ್ದಂಗೆ ಮೇಡಮ್. ಇವಾಗ ಈ 45 ಪಿಕ್ಚರು ಸರ್ ಇಲ್ಲಿ ತನಕ ಪ್ಯಾನ್ ಇಂಡಿಯಾ ಪ್ರಚಾರ ಆಗಿದೆ. ಯಾಕಂದರೆ ಮುಂಬೈ, ಹೈದರಾಬಾದ್, ಚೆನ್ನೈ ಈ ಥರ ಎಲ್ಲ ಸುತ್ತಾಡ್ಕೊಂಡು ಎಲ್ಲ ಕಡೆ ಒಳ್ಳೆ ರೆಸ್ಪಾನ್ಸು. ಸೊ ಈಗ ಇಂಟರ್ನ್ಯಾಷನಲ್ ವೇದಿಕೆಗೆ ಹೋಗ್ತಾ ಇದೆ ಈ ಒಂದು ಕಿಡ್ಸ್ಗಳ ಮೂಲಕ. ಅಲ್ಲ, ಹೋಗುತ್ತೆ, ಖಂಡಿತ ಹೋಗುತ್ತೆ. ಹೋಗಬೇಕು ಅಂತ ಇಂಥ ಕಂಟೆಂಟು ಫುಲ್ಲು ಎಲ್ಲ ಕಡೆ ಹೋಗಬೇಕು ಅಂತಲೇ ನಾವು ಪ್ರಯತ್ನ ಬೀಳ್ತಾ ಇರೋದು. ಕಂಟೆಂಟ್ಗೋಸ್ಕರ ನೋಡಿ, ಇದೆಲ್ಲ ಇವಾಗ ಕಿಡ್ಸ್ ಬರಬೇಕಾದ್ರೆ ಕಂಟೆಂಟಿಂದನೇ. ಕಂಟೆಂಟ್ ಇಲ್ಲಾಂದರೆ ಕರ್ಕೊಬಂದು ಸುಮ್ಮನೆ ನಾವು ಡ್ಯಾನ್ಸ್ ಮಾಡಿಸ್ಬಿಟ್ಟು ಅದು ಇದು ಮಾಡಿಬಿಟ್ಟು ಒಂದು ಸಾಂಗ್ಗೋಸ್ಕರ ಎಲ್ಲ. ಕಂಟೆಂಟ್ಗೂ ಇದಕ್ಕೂ ಮೀನಿಂಗ್ ಇದೆ. ಆ ಮೀನಿಂಗ್ ನೀವು ನೋಡಿದಾಗ ಗೊತ್ತಾಗುತ್ತೆ. ಎಲ್ಲಾದ್ರೂ ಒಂದಂತ ಎಲ್ಲ 45 ಒಳಗಡೆನೇ ಸುತ್ತುತ್ತಾ ಇರುತ್ತೆ. ಇವಾಗ ಏನು ಸುತ್ತಿದ್ರೂ ಅದ್ರ ಒಳಗಡೆನೇ, ಕತೆ ಒಳಗಡೆನೇ ಸುತ್ತುತ್ತಾ ಇದೆ. ಇದಂತ ಖಂಡಿತ ಇದು ತುಂಬ ಚೆನ್ನಾಗಿ ಬರುತ್ತೆ ಇದಂತ. ಹಾಂ, ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ದಯವಿಟ್ಟು. ನಿಮ್ಮ ಕೈ ಮುಗಿತೀನಿ. 45 ರಿಲೀಸ್ ಆಗೋ ತನಕ ನಮ್ಗೆ ಫಸ್ಟಿಂದ ಹೆಂಗೆ ಸಪೋರ್ಟ್ ಮಾಡಿದ್ದೀರೋ ಅದೇ ಥರ ಸಪೋರ್ಟ್ ಮಾಡಿ. ನಾನು ಇವಾಗ IAS ಪರೀಕ್ಷೆ ಬರ್ದಂಗೆ ನಾನು ಪಾಸ್ ಮಾಡಿ ಅಷ್ಟೇ. ಇನ್ನು ಅಷ್ಟೇ ನಾನು ಹೇಳಿದೆ. ಥ್ಯಾಂಕ್ ಯು. ಓಕೆ ಮೇಡಮ್.